ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಹಾಡು ಹಗಲೇ ಯುವಕನ ಬರ್ಬರ ಹತ್ಯೆ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಭೇಟಿ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುರುಗೋಡು ಗ್ರಾಮದ ಹೊರವಲಯದಲ್ಲಿ ಹಾಡು ಹಗಲೇ ಯುವಕನ ಬರ್ಬರ ಹತ್ಯೆ ಮಾಡಿದ ಘಟನೆ ನಡೆದಿದೆ. ಹೋಂಡಾ ಡ್ಯೂ ಸ್ಕೂಟಿ ಮೋಟಾರ್ ಸೈಕಲ್ KA 22H0827 ಇದರ ಮೇಲೆ ಮುರುಗೋಡು ತಲ್ಲೂರು ರಸ್ತೆಯ ಬಾಜು ಗವಿಯ ಹತ್ತಿರ ಜಮಾದಾರ್ ಮಡ್ಡಿನ ಜಮೀನಲ್ಲಿ ಕರೆದುಕೊಂಡು ಹೋಗಿ ಮುಂಜಾನೆ 9 ಗಂಟೆ ಸುಮಾರಿಗೆ ಸದರಿ ಆರೋಪಿ ತನ್ನ ಹತ್ತಿರ ಇರುವ ಚಾಕುವಿನಿಂದ ಮೊಹಮ್ಮದ್ ದಸೂಲ್ಹನ್ ಹೊಟ್ಟೆಗೆ, ಎದೆಗೆ, ಎಡಗೈಗೆ, ಸೊಂಟಕ್ಕೆ ಮತ್ತು ದುಬ್ಬಕ್ಕೆ ಚುಚ್ಚಿ ಭಾರೀ ಗಾತ್ರದ ಗಾಯಪಡಿಸಿ ಸ್ಥಳದಲ್ಲೇ ಮರಣಪಡಿಸಿದ್ದಾರೆ. ಯುವಕ ಸೋಹೇಲ್ ಅಹಮದ್ ಕಿತ್ತೂರ್ 17 ವರ್ಷ ಮೃತ ಯುವಕನಾಗಿದ್ದು ಮುರುಗೋಡು ಹೊರವಲಯದ ಚಾಕುವಿನಿಂದ ಎಲ್ಲೆಂದರಲ್ಲಿ ಇರಿದು ಕೊಲೆ ಮಾಡಲಾಗಿದೆ. ಗ್ರಾಮದಲ್ಲಿ ಎಗ್ರೈಸ್ ಅಂಗಡಿ ಇಟ್ಟುಕೊಂಡಿದ್ದ ಯುವಕನ ಕೊಲೆಯಾಗಿದೆ. 5 ಯುವಕರಿಂದ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಿಂದೆ ಯುವಕರಿಂದ ಮೃತನಿಗೆ ಕೊಲೆ ಬೆದರಿಕೆ ಬಂದಿದ್ದ ಮಾಹಿತಿ ಸಿಕ್ಕಿದೆ. ಕೊಲೆಯ ವಿಚಾರ ಗೊತ್ತಾಗುತ್ತಿದ್ದಂತೆ ಸ್ಥಳದಲ್ಲಿ ನೂರಾರು ಜನರು ಜಮಾವಣೆಗೊಂಡಿದ್ದಾರೆ. ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್, ಡಿವೈಎಸ್ಪಿ ಚಿದಂಬರ್, ಸಿಪಿಐ ಈರಣ್ಣ ಮಠಪತಿ, PSI ವಾಹಿದ್ ಯಾದವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ಮುಂದುವರೆಸಿದ್ದಾರೆ. शांत रीति से क्या है हमारा जो छोरा का है सबको तकलीफ है। डिपार्टमेंट वाले भी क्या बोल रहे हैं, हमें तुम्हारा साथ देता है। पूरा क्या है कौन कौन उसमें इंटेंशन है, क्या है पूरा लोग बारीक से बारीक सुई से बारीक क्या है इंक्वायरी कर को हमने उसका ये कर बोले। उसके बारे में सब जने कानून के दायरे में रहूंगा उसे सजा दिलाने की कोशिश करेंगे। तब तक क्या है हमें छोड़ेंगे ना को ಪರಿಶೀಲಿಸಿ ನಾನು ಒಂದು ಸಣ್ಣ ಪಿಂಡ್ ಫಸ್ಟ್ ನಾವು ತಪ್ಪು ಮಾಡೋದಾಗ ನಾವು ಕೆಲಸ ಸರ್ ಇದ್ರಾಗ ಯಾವ್ದೋ ಜಾತಿ ಬರಬಾರ್ದು, ಧರ್ಮ ಬರಬಾರ್ದು, ಪಾಲಿಟಿಕ್ಸ್ ಬರಬಾರ್ದು, ಯಾರ್ದು ಪ್ರೆಷರ್ ಬರಬಾರ್ದು. ಏನೈತ್ಲಾ ಅದ್ ಹೆಂಗೈತಿ ಸರ್, ಅದ ಹೆಂಗೈತ್ಲಾ ನೀವು ನಿಮ್ ಡಿಪಾರ್ಟ್ಮೆಂಟ್ ಒಂದ್ ಕಾನೂನು ರೀತಿಲಿ ಎಲ್ಲರಿಗೂ ತಂದೆ ತಾಯಿ ಆಗ್ಲಿ ಎಲ್ಲ ಬಂದವರಿಗೆ ಸಮಾಧಾನ ಮಾಡೋ ರೀತಿಯಾಗಿ ಅದಕ್ಕೆ ಒಂದು ಕಠಿಣ ಶಿಕ್ಷೆ ಆಗುವ ನೀವು ಮಾಡ್ಬೇಕು. गवर्नमेंट है, कानून है और हमारी शरीयत कुरान हमना कानून सिखारी, दीन सिखारी, फॉलो करो। गलत तो गलती होने वाला, इसके लिए हमें गलत नहीं कदम उठाने मत जोश में आकर। हम रहने नहीं, सब मरने चाहिए, एक दिन हमें मरना ही है, लेकिन हमें बहुत मरेंगे। अच्छे गुमान रखो, आज अच्छे आदत अखलाक रखो। कोई धर्म के साथ अन्याय नहीं होना, किसी के साथ। हमारे साथ हुआ, आज हमने तकलीफ हो रही, कल हमारे अदर भाइयों के साथ भी, हमारे हिंदू भाइयों के साथ भी ऐसे कानून ऐसे कार्रवाई नहीं होना बिल्कुल। इसके लिए हमें जोश खो कर हम काम नहीं करना। हमारे साथ कानून है, सरकार है, हम इसे लेकर काम करेंगे इंशाल्लाह। ठीक है, खामोश रहो, इंशाल्लाह है हमारे साथ। तब तक हम ना सारी चीजें बता रहे हैं।